ಆಮೇಲೆ ಡಾಕ್ಟರ್ ಪುಟ್ಟರಾಜ ಗವಾಯಿ ಅವರಿಗೆ ಪದ್ಮಭೂಷಣ್ ಅವಾರ್ಡ್ ಬಂದಿದೆ. ಹೌದು 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 ನೋಡ್ರಿ ಅಜ್ಜಾರ ನುಡಿಸಿರುವಂತ ಎಲ್ಲ ವಾದ್ಯಗಳು ನಮ್ಗೆ ಪರಮಪೂಜ್ಯ ಪುಟ್ಟರಾಜ ಗವಾಯಿಗಳು ನುಡಿಸಿದಂತ ಎಲ್ಲ ವಾದ್ಯಗಳು ಪಂಚಾಕ್ಷರಗಳು ಕೂಡ ಅದನ್ನೇ ನಡೆಸ್ಕೊಂಡ್ಬಂದ್ರು. ಪುಟ್ಟರಾಜಗಳು ಕೂಡ ಅದೇ ರೀತಿ ಬಾವಿ ನೀರೇ ಕುಡ್ಲಿಕ್ಕೆ, ಬಾವಿ ನೀರೇ ಅಡಿಗೆ ಮಾಡ್ಲಿಕ್ಕೆ, ಬಾವಿ ನೀರೇ ಸ್ನಾನಕ್ಕೆ ಎಲ್ಲ ಈ ತರ ವ್ಯವಸ್ಥೆ. ಬ್ರೈಲ್ ಲಿಪಿ, ಹಾರ್ಮೋನಿಯಂ, ಮೆಂಡೋಲಿನ್, ತಂಬೂರೆ, ತಬಲಾ, ಸಿತಾರ, ವಯಲಿನ್, ಸಾರಂಗಿ, ಅದ ದಿಲ್ರುಬಾ, ಸಂತೂರ್, ಅದು ರುದ್ರವೀಣಾ. ಗಾನ ವೇದ್ಯ ಬಡೆ ಕಠಿಣ ಹೈ. ಅಂದ್ರೆ ಇವಾಗ ಪುಟ್ಟರಾಜ ಗವಾಯಿಗಳವರು ವಾಸ್ತವ ಇದ್ದಿದ್ದ ಇಲ್ಲಿ ಇದೇ ಜಾಗ, ಇದೇ ಜಾಗ ಬರೀ ಇದೇ ಜಾಗದಾಗ ಪುಟ್ಟರಾಜ ಗವಾಯಿ ಓಕೆ. ಈಗಿರುವಂತಹ ಸ್ವಾಮೀಜಿಗಳು ಕಲಿಯದರು ಇಲ್ಲೇ ವಾಸ್ತವ ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಹೇಳ್ರಿ. ಇವೆಲ್ಲ ಅವ್ರಿಗೆ ನಾಡಿನಾದ್ಯಂತ ಬಂದಂತ ಹಲವಾರು ರಾಜ್ಯ, ರಾಷ್ಟ್ರೀಯ ಪ್ರಶಸ್ತಿಗಳು, ಸಂಘ ಸಂಸ್ಥೆಗಳ ಮುಖಾಂತರ, ಹಲವಾರು ಸಂಘ ಸಂಸ್ಥೆಗಳ ಮುಖಾಂತರ ಬಂದಂತ ಪ್ರಶಸ್ತಿಗಳು. ಆಮೇಲೆ ಡಾಕ್ಟರ್ ಪುಟ್ಟರಾಜ ಗವಾಯಿ ಅವರಿಗೆ ಪದ್ಮಭೂಷಣ್ ಅವಾರ್ಡ್ ಬಂದಿದೆ. ಹೌದು 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 ಪರಮಪೂಜ್ಯ ಕಲ್ಲೇಂದ್ರ ಕೂಡ ಮನೆ ಕಲಾಶ್ರೀ ಪ್ರಶಸ್ತಿ ದೊರಕಿದೆ ಸರ್ಕಾರದಿಂದ. ಆಮೇಲೆ ವಿಸ್ತಾರ್ ಟಿವಿ, ಪಬ್ಲಿಕ್ ನೆಕ್ಸ್ಟ್, ಆಮೇಲೆ ಬಸವ ಸಂಸ್ಥೆ ಬೆಂಗಳೂರು, ಅದೊಂದು ಏನೋ ಸಂಸ್ಥೆ, 3 ಸಹಯೋಗದೊಳಗ ಅವ್ರಿಗೆ ಯಾವುದೋ ಒಂದು ಅಲ್ಲಿ ಕೂಡ ಒಂದು ಅವ್ರು ಪ್ರಶಸ್ತಿ ಕೊಟ್ಟಿದ್ದಾರೆ ಸಮಾಜ ಸೇವೆಗಾಗಿ. ಮೊನ್ನೆ ಸಮಾಜ ಸೇವೆಗಾಗಿ ಆಶ್ರಮಿಕ ಕಲಾಶ್ರೀ ಪ್ರಶಸ್ತಿ ಬಂದಿದೆ. ಆಶ್ರಮಿಕ ಅಂದರೆ ಪಾಠಶಾಲೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಹೋದ ವರ್ಷ ಸಂಸ್ಥೆಗೆ ಅಂದರೆ ಪಾಠಶಾಲೆಗೆ. ಇಲ್ಲಿ ನೀವು ನೋಡ್ಬೋದು ಗಾನಯೋಗಿ ಸಂಗೀತ ಕಾರ್ಯಕ್ರಮಗಳ ಹೋಗಿರ್ತಾರೆ, ಅವ್ರಿಗೆ ನೆನಪಿನ ಎಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಕೆಲವೊಂದು ಬಿರುದುಗಳನ್ನ ಕೂಡ ಕೊಟ್ಟಿದ್ದಾರೆ, ಬಿರುದಾವಳಿಗಳು ಅವರಿಗೆ ಹಲವಾರು ಪ್ರಶಸ್ತಿ. ಇಲ್ಲಿ ನೋಡ್ರಿ 10ನೇ ವಿದ್ಯಾಧನ ಸಮಿತಿ ಶತಮಾನೋತ್ಸವ ವಿದ್ಯಾಧನ ಸಮಿತಿ ಓಕೆ 1920 ಸವಿ ನೆನಪಿನ ಗಾದಿಗೆ ಗದಗದಿಂದ. ಓಕೆ, ಅಂದ್ರೆ ಅಜ್ಜಾರ ಇಲ್ಲೇ ಇರ್ತಿದ್ರಿ ಮೊದ್ಲು? ಹೌದೌದು. ಅಜ್ಜವರು ಪುಟ್ಟರಾಜ ಗವಾಯಿಗಳವರು 3 ಭಾಷೆಯಲ್ಲಿ ಅವರು ಗ್ರಂಥಗಳನ್ನು ರಚನೆ ಮಾಡ್ತಿದ್ರು. ಕನ್ನಡ, ಹಿಂದಿ, ಸಂಸ್ಕೃತಿಯಲ್ಲಿ. ಬಸವ ಪುರಾಣವನ್ನು ಹಿಂದಿಯಲ್ಲಿ ರಚನೆ ಮಾಡಿದ್ರು. ಬಸವ ಪುರಾಣ ರಚನೆ ಮಾಡಿದಾಗ ದೆಹಲಿಯಲ್ಲಿ ಇವರು ರಾಜೇಂದ್ರ ಬಾಬು ಪ್ರಸಾದ್ ಅವರು ರಾಷ್ಟ್ರಪತಿ ಅವರಿದ್ದಾಗ ಅಜ್ಜವ್ರಿಗೆ ಅಲ್ಲಿ ಭೇಟಿ ಕೊಟ್ಟಿದ್ದು ಮಾಡಿದಾಗ ಆ ಗ್ರಂಥವನ್ನ ಸ್ವತಃ ರಾಜೇಂದ್ರ ಪ್ರಸಾದ್ ಅವರು ತಮ್ಮ ತಲೆ ಮೇಲೆ ಹೊತ್ತು ಖುಷಿಯಿಂದ ಅವರು ಕುಣಿದಾಡಿದ್ದಂತ ಇಂಥ ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನ 3 ಭಾಷೆಯಲ್ಲಿ ತ್ರಿಭಾಷಾ ಕವಿಗಳು ಅಂತ ಪಂಡಿತರಂತ ಅವ್ರಿಗೆ ಬಿರುದು. ಜೊತೆಗೆ ಹೇಳಿದ್ವಿ ಉಳಿದ ವಿಷಯ, ಅವರು ಒಂದು ಪೂಜೆ ಕುಂತ್ರೆ ದಿನಕ್ಕೆ 3 ಸಲ ಪೂಜಾದ ವ್ಯವಸ್ಥೆ. ಒಂದು ಪೂಜಾ ಸಮಯ ಕನಿಷ್ಠ 3 ತಾಸು ಪೂಜೆ ಮಾಡ್ತಾರೆ. ಹೌದು, ಪೂಜೆ ಸುಮಾರು 3 ತಾಸು ಪೂಜೆ. ಆ ಪೂಜಾ ಶಕ್ತಿ ಬಲದಿಂದ ಅವರು ಅಷ್ಟು ದೇವರ ಸ್ವರೂಪಕ್ಕೆ ಜನ ಸಮಾನವಾಗಿ ಅವ್ರನ್ನ ಕಂಡ್ರು. ಸ್ವತಃ ಜನ ಭಕ್ತ ಸಮವನ್ನೇ ಅವ್ರನ್ನ ನಡೆದಾಡುವ ದೇವರು, ಮಾತನಾಡುವ ದೇವರು, ಕಣ್ಣಿಗೆ ಕಾಣುವ ದೇವರು ಅಂತ ಅವ್ರಿಗೆ ಭಕ್ತರು ಇದನ್ನ ಮಾಡ್ತಾ ಇದ್ರು. ಅವರು ಎಲ್ಲಾ ವಾದ್ಯಗಳನ್ನು ನುಡಿಸ್ತಾ ಇದೆ ಅಂತ ಹೇಳಿದ್ರು. ಹೌದು, ಆ ವಾದ್ಯಗಳು ಅದಾವ, ವಾದ್ಯಗಳು ಅಜ್ಜಾರ ನುಡಿಸಿರುವಂತಹ ಎಲ್ಲ ವಾದ್ಯಗಳು. ಓಕೆ, ನೋಡ್ರಿ ಅಜ್ಜಾರ ನುಡಿಸಿರುವಂತಹ ಎಲ್ಲಾ ವಾದ್ಯಗಳು ನಮ್ಗೆ ಪರಮಪೂಜ್ಯ ಪುಟ್ಟರಾಜ ಗವಾಯಿಗಳು ನುಡಿಸಿದಂತ ಎಲ್ಲ ವಾದ್ಯಗಳು ಇವನ್ನ ನಾವು ಮ್ಯೂಸಿಯಂ ತರ ಮಾಡಿ ವರ್ಷಕ್ಕೊಮ್ಮೆ ಅವನು ಪೂಜಾ ಮಾಡಿ ಮತ್ತೆ ಅದೇ ಮ್ಯೂಸಿಯಂ ನಲ್ಲಿ ಇಟ್ಟಿರ್ತೀವಿ ಭಕ್ತರಿಗೆ ನೋಡ್ಲಿಕ್ಕೆ. ಇಲ್ಲಿ ನೋಡ್ಬೋದು 1997ರಲ್ಲಿ ಕನಕ ಪುರಂದರ ಪ್ರಶಸ್ತಿ ಅವ್ರಿಗೆ. ಪ್ರಶಸ್ತಿಗಳಿಗೆ ಏನು ಅಂದ್ರೆ ಲೆಕ್ಕನೇ ಇಲ್ಲ ಅಂತ ಎಷ್ಟೊಂದು ಪ್ರಶಸ್ತಿಗಳಿದಾವೆ. ಪದ್ಮಭೂಷಣ ನೋಡಿ, ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ನೋಡಿ, ಪದ್ಮಭೂಷಣ. ಇವೆಲ್ಲ 9 ವಾದ್ಯಗಳನ್ನು ಕೂಡ ಪೂಜ್ಯರು ನುಡಿಸ್ತಾ ಇದ್ರು. ಓಕೆ, ಅದರ ಫೋಟೋಗಳು ಇಲ್ಲಿ ನೋಡ್ರಿ. ಬ್ರೈಲ್ ಲಿಪಿ, ಹಾರ್ಮೋನಿಯಂ, ಮೆಂಡೋಲಿನ್, ತಂಬೂರೆ, ತಬಲಾ, ಸಿತಾರ, ವಯಲಿನ್, ಸಾರಂಗಿ, ಅದ ದಿಲ್ರುಬಾ, ಸಂತೂರ್, ಅದು ರುದ್ರವೀಣಾ. ಇಷ್ಟು ನುಡಿಸ್ತಾ ಇದ್ರು. ಅವ್ರು ವಾಸ್ತವ್ಯ ಸ್ಥಳ ಇಲ್ಲಿ ವಾಸ್ತವವಾಗಿ ಪೂಜ್ಯರು ಇಲ್ಲಿ ವಾಸ್ತವ್ಯ ಮಾಡ್ತಿದ್ರು. ಓಕೆ, ಅವ್ರದ್ದು ಅವರದೇ ಕೊಠಡಿ ಇದು. ಅವರೆಲ್ಲ ಅವ್ರು ಉಪಯೋಗ ಮಾಡಿದಂತ ವಸ್ತುಗಳನ್ನ ನಾವು ನೀನು ಎದಕ್ಕೂ ಉಪಯೋಗ ಮಾಡಿಲ್ಲ. ಅದೊಂಥರ ಅವ್ರು ನಿರಂತರ ಅವ್ರೇನ ದಾರಿ ತೋರಿಸ್ಕೊಟ್ಟಾರ, ಆ ದಾರಿಲಿ ನಡೀತಾವ.
ಪಾತ್ರೆಗಳಿರ್ಬೋದು ಎಲ್ಲವೂ ಕೂಡ ಹಾ ಈ ಮ್ಯೂಸಿಯಂ ತರ ಮಾಡಿದ್ವಿ. ಓಕೆ. ಅವ್ರು ಯೂಸ್ ಮಾಡಿರೋದು ಪಾತ್ರೆ? ಹೌದು. ಪೂಜ್ಯರು ಹೆಣ್ಣು ಮಕ್ಕಳಿಂದ ಮಾಡಿದಂಥ ಪ್ರಸಾದವನ್ನು ಸೇವಿಸ್ತಿರ್ಲಿಲ್ಲ. ಓಕೆ ಓಕೆ. ಅವ್ರ ಸೇವಾದವರೇ ಮಾಡಬೇಕು, ಆ ಥರ ವ್ಯವಸ್ಥೆ. ಆಮೇಲೆ ಈ ಆಶ್ರಮದ ಪರಂಪರೆ ಯಾವ ಥರ, ಹಾನಗಲ್ ಕುಮಾರಶಿವಗ ಒಂದು ಪರಂಪರೆ ಇದೆ. ಬಾವಿ ನೀರಿನ ಅಡಿಗೆ, ಬಾವಿ ನೀರನ್ನೇ ಕುಡಿಯೋದು, ಬಾವಿ ನೀರಿಂದ ಜಳಕ, ಬಾವಿ ನೀರಿನ ಅಡಿಗೆ ಮಾಡೋದು, ಈ ವ್ಯವಸ್ಥೆ ಎಲ್ಲ ಬಾವಿ ನೀರು, ಬಾವಿ ನೀರೇ ಬೇಕು. ಇವನು ಕೂಡ ಆ ಪರಂಪರೆ ಪುಟ್ಟರಾಜಗಳು ಪಂಚಾಕ್ಷರಿಗಳು ಕೂಡ ಅದನ್ನೇ ನಡೆಸ್ಕೊಂಡ್ಬಂದ್ರು. ಪುಟ್ಟರಾಜಗಳು ಕೂಡ ಅದೇ ರೀತಿ ಬಾವಿ ನೀರೇ ಕುಡಿಲಿಕ್ಕೆ, ಬಾವಿ ನೀರೇ ಅಡಿಗೆ ಮಾಡ್ಲಿಕ್ಕೆ, ಬಾವಿ ನೀರೇ ಸ್ನಾನಕ್ಕೆಲ್ಲ ಈ ತರ ವ್ಯವಸ್ಥೆ. ನನ್ನ ಬಿಟ್ಟು ಬೇರೆ ಯಾವ ನೀರು ಉಪಯೋಗ ಮಾಡ್ತೀನಿ. ಇವತ್ತು ಎಲ್ಲಿ ಪೂಜಾಕ್ ಹೋದ್ರು ಕೂಡ ಅಲ್ಲಿ ಬಾವಿ ನೀರು ಫೆಸಿಲಿಟಿ ಇರಲೇಬೇಕು. ಇವಾಗಲೂ ಕೂಡ ಕಲ್ಲೇಜರ್ ಕೂಡ ಎಲ್ಲಿ ಹೋದ್ರು ಬಾವಿ ನೀರೇ ಉಪಯೋಗ ಮಾಡಬೇಕು. ಈಗ ಮಠದಲ್ಲಿ ಕೂಡ ನಾವು ಬಾವಿ ನೀರೇ ವಿದ್ಯಾರ್ಥಿಗಳು ತಂದು, ಆಶ್ರಮ ಸೇವಾದವ್ರು ತಂದು ಬಾವಿ ನೀರು ತಂದೆ ಅಡಿಗೆ ಮಾಡುದು, ಆ ವ್ಯವಸ್ಥೆ. ಹೊಳಿ ನೀರು ನಡೀತಿದೆ, ಬಟ್ ಉಳಿದ ನೀರು ಬೋರ್ ನಳ ನೀರು ಎಲ್ಲ ನಡೆಯಲ್ಲ. ಏನೋ ಪೂಜಾ ಕುಂತ ಏನ್ ಪ್ರಸಾದ ಸೇವನೆ ಮಾಡ್ತಾರೆ ಅದೇ ಅಷ್ಟೇ. ಅವ್ರಿಗೆ ಹೊರಗೆ ನಂತರದೊಳಗೆ ಒಂದು ಹನಿ ನೀರು ಕೂಡ ಸೇವನೆ ಮಾಡ್ತಾರೆ. ಇವಾಗ ಕಲೇಜರ್ ಕೂಡ ಅದೇ ಪರಂಪರೆಯನ್ನ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅದೇ ಕಲೆ ಅಜ್ಜರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಿ? ಈಗಿನ ಅಜ್ಜರ್ 2010ರಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಲಿಂಗೈಕ್ಯರಾದರು. ಅದ ನಂತರ ಒಳಗ ಪಂಡಿತ್ ಪರಮಪೂಜ್ಯ ಕಲ್ಲೇಜರು ವೀರೇಶ ಪುಣ್ಯಾಶ್ರಮ ಪೀಠಾಧಿಪತಿಗಳಿಗಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಸಿದ್ರು. ಇಲ್ಲಿ ಆಶ್ರಮದ ವ್ಯವಸ್ಥಾಪಕರಾಗಿ ಬಸವರಾಜ ಹಿಡ್ಕಿಮಠ ಅಂತ ಪುಟ್ಟರಾಜ ಗವಾಯಿಗಳು ಇದ್ದಾಗಿಂದನೂ ಅವರೇ ಕೂಡ ಪ್ರಥಮದಲ್ಲಿ ಚನ್ನವೀರಶಾಸ್ತ್ರಿ ಹಿಡ್ಕಿಮಠ ಅಂತ ಇದ್ರು. ಅವ್ರು ಲಿಂಗೈಕ್ಯರಾದಂಥ ಬಸವಸ್ವಾಮಿ ಹಿಡ್ಕಿಮಠರವರು ಈ ಆಶ್ರಮದ ವ್ಯವಸ್ಥೆ ನೋಡ್ಕೊಂಡು ಹೋಗುವಂಥ ವ್ಯವಸ್ಥಾಪಕರಾಗಿದ್ರು. ತದನಂತರ 2020ರಲ್ಲಿ 10ರಲ್ಲಿ ಪರಮಪೂಜ್ಯ ಕಲ್ಲೇಜರು ಪೀಠಾಧಿಪತಿಗಳಾದರು. ಆವಾಗ ಪರಮಪೂಜ್ಯ ಕಲ್ಲೇಜರು ಧಾರ್ಮಿಕ ಕಾರ್ಯಕ್ರಮ, ಪೂಜಾ ಪನಸ್ಕಾರ ಇಷ್ಟೇ ನೋಡ್ಕೊಂಡು ಹೋಗ್ತಿದ್ರು. ಅವಾಗ ಇವ್ರ ಮೇಲೆ ಜವಾಬ್ದಾರಿ ಇರಲಿಲ್ಲ. ಬಸವರಾಜ ಸ್ವಾಮಿ ಹಿಡ್ಕಿಮಠ ಆ ವ್ಯವಸ್ಥೆ ನೋಡ್ಕೊಂಡು ಹೋಗ್ತಿದ್ರು, ಆಶ್ರಮದೆಲ್ಲ ಆಗು ಹೋಗುಗಳದ್ದು. ನಂತರ 2020 ಸುಮಾರು ಬಸವರಾಜ ಹಿಡ್ಕಿಮಠ ಲಿಂಗೈಕ್ಯ ಆದರು. ತದನಂತರದ ಪರಮಪೂಜ್ಯ ಎಲ್ಲ ವ್ಯವಸ್ಥೆಗಳನ್ನ ಪರಮಪೂಜ್ಯ ಕಲ್ಲೇಜರ ನಮ್ಮೆಲ್ಲರ ಮುಖಾಂತರ ಈ ಕಾರ್ಯಕ್ಷೇತ್ರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅತಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ರೀತಿಯಿಂದ ಬಹಳ ಮೊದಲಿನ ವ್ಯವಸ್ಥೆ ಈಗಿನ ವ್ಯವಸ್ಥೆ ಕೆಲವೊಂದು ಬದಲಾವಣೆಗಳು ಮಾಡಿದ್ದಾರೆ. ಅವರು ಅಧಿಕಾರ ತಗೊಂಡ ನಂತರ ನೂತನವಾಗಿ ಸುಮಾರು ಒಂದು 60-70 ಲಕ್ಷ ರೂಪಾಯಿ ದ್ವಾರ ಬಾಗಿಲನ್ನ ಗೋಪುರವನ್ನ ನಿರ್ಮಾಣ ಮಾಡಿಸಿದ್ರು. ಸುಮಾರು ಒಂದು 30-35 ಲಕ್ಷ ರೂಪಾಯಿ ಮೇಲ್ಪಟ್ಟು ನೂತನ ತೇರನ್ನು ಮಾಡಿಸಿದ್ದಾರೆ ಆಗಿದೆ. ನಂತರ ಸುಮಾರು ಸಣ್ಣ ಪುಟ್ಟ ಕಟ್ಟಡ ಕಾಮಗಾರಿಗಳು ನಡೀತಾನೆ ಇದ್ದೇವೆ. ಇನ್ನೂ ಹಲವಾರು ವಿದ್ಯಾರ್ಥಿಗೆ ವಸತಿ ವ್ಯವಸ್ಥೆಗೆ ಎಲ್ಲ ಆಗ್ಬೇಕಾಗಿದೆ. ಅದು ಮುಂದಿನ ದಿನ ಮಾಡುವಂತ ಅವ್ರದ್ದು ಉದ್ದೇಶ ಇದೆ, ಅವರೊಂದು ಗುರಿ ಇದೆ. ಅದಕ್ಕೆಲ್ಲ ನಾವು ಸಹಕಾರ ಆಗಿದ್ದೇವೆ. ಸರ್ಕಾರ ಕೂಡ ನಮ್ಗೆ ಸಹಕಾರ ಕೊಡಬೇಕಾಗಿದೆ. ಈಗಾಗಲೇ ಕೆಲವೊಂದು ಅನುದಾನ ಬಿಡುಗಡೆ ಕೊಟ್ಟಿದೆ. ಅದೇ ಕೂಡ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸ್ವಲ್ಪ ನಮ್ಗೆ ಸರ್ಕಾರದ ಅವಕಾಶ ಆದ್ರೆ ನಮಗೆ ಮುಂದೆ ಆಶ್ರಮ ಬೆಳಿಲಿಕ್ಕೆ ಅವಕಾಶ. ಇಲ್ಲಿ ಬಂದಂತೆ ಯಾವುದೇ ವಿದ್ಯಾರ್ಥಿಗಳಿರ್ಲಿ, ಅವ್ರಿಗೆ ಯಾವುದೇ ಮುಖಾಂತರ ಈ ಮಣ್ಣಿನ ಈ ಭೂಮಿಯ ಒಂದು ಶಕ್ತಿ, ಪೂಜ್ಯರ ಒಂದು ಶಕ್ತಿ, ಅವನು ಏನೋ ಅವಿದ್ಯಾವಂತ ಆಗ್ಯಾನಂದ್ರೂ ಕೂಡ ಬದುಕಲಿಕ್ಕೆ ದಾರಿ ಮಾಡಿಕೊಡುವಂತ ಒಂದು ಶಕ್ತಿ ಇಲ್ಲಿ ಅವನಲ್ಲಿ ಸ್ಫೂರ್ತಿದಾಯಕವಾಗಿ ಒಡಮೂಡ್ತಿದೆ ಅಂತ ಇಲ್ಲಿ ವಿದ್ಯಾರ್ಥಿಗಳು ಅವರು ಸಮಾಜದಲ್ಲಿ ಪ್ರತಿಬಿಂಬಿಸುವಂತ ಒಂದು ವ್ಯವಸ್ಥೆ ಆ ಪೂಜ್ಯರ ಆಶೀರ್ವಾದದಿಂದ ಆಗ್ತದೆ. ಓಕೆ. ಈಗ ಕಲೆ ಅಜ್ಜವರು ಎಲ್ಲಿ ಇದಕ್ಕೆ ಹೋಗಿದಾರ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಓಕೆ. ಅವರು ನೋಡೋಣ, ಟೈಮ್ ಆದ್ರೆ ನಾವು ಅವ್ರನ್ನ ಮಾತಾಡ್ಸುವಂತ ಕೆಲಸ ಮಾಡೋಣ. ಖಂಡಿತ. ಓಕೆ. ಈಗಾಗಲೇ ಅವರು ಕೂಡ ಸುಮಾರು ತುಲಾಭಾರ, ಒಂದು ತುಲಾಭಾರ 12,500 ರೂಪಾಯಿ ಅಮೌಂಟ್, ಹಣದ ತುಲಾಭಾರ, ಹಣದ ಕಾಯಿನ್ಸ್ ತುಲಾಭಾರ. ಈಗಾಗಲೇ ಅವರು ಸುಮಾರು 1900 ಸುಮಾರು ಸಮೀಪ ಕಲೆಯ ತುಲಾಭಾರಗಳು ನೆರವೇರಿದ್ದಾವೆ. ಪಂಡಿತ್ ಪುಟ್ಟರಾಜ ಗವಾಯಿಗಳು 2250 ತುಲಾಭಾರಗಳು. ಆಕ್ಚುಲಿ ಅದು ಗಿನ್ನಿಸ್ ನಲ್ಲಿ ಏನಾದ್ರೂ ಇದ್ರೆ ಆ ರೆಕಾರ್ಡ್ಸ್ ಇದ್ರೊಳಗೆ ಇದು ತುಲಾಭಾರದ ಒಂದು ಇವ್ರದೇ ಗಿನ್ನಿಸ್ ದಾಖಲೆ ಆಗ್ತಿತ್ತು. ಅದು ಅನಿವಾರ್ಯತೆ, ಅದು ಗಿನ್ನಿಸ್ ಇದ್ರಲ್ಲಿ ಬರಲ್ಲ. ಇವರಷ್ಟು ತುಲಾಭಾರ ಬಹುಶಃ ನಾಡಿನಲ್ಲಿ ಯಾರೂ ಆಗಿಲ್ಲ. ಆ ತುಲಾಭಾರದ ಬಂದಂತ ಹಣವನ್ನ ವಿದ್ಯಾರ್ಥಿಗಳ ಬಳಕೆ ಅವ್ರೇನೇ ಮಾಡಿದ್ರು ಆಶ್ರಮಕ್ಕೆ ಮತ್ತೆ ವಸತಿಗೆ, ಶಿಕ್ಷಣಕ್ಕೆ ಬಂದಂತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ. ಓಕೆ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಮ್ಗೆ.
ನಾವು ಬಂದು ಕಾರ್ಯಕ್ರಮ ಕೊಡಿ ಅಂತ ಜಾಗ ಕೊಟ್ರಿ. ಧನ್ಯವಾದಗಳು ನಿಮ್ಗೆ. ತಮಗೂ ಕೂಡ ಧನ್ಯವಾದ.